ಎಲ್ಲರಿಗೂ ನಮಸ್ತೆ. ಹಿರಿಯ ಮತ್ತು ಪತ್ರಕರ್ತರು ಎಲ್ಲರಿಗೂ ನಮಸ್ತೆ. ಹಿರಿಯರೆಲ್ಲ ಬಂದಿದ್ದಾರೆ, ಎಲ್ಲರೂ ನಾನು ನಮಸ್ತೆ ಹೇಳ್ತೀನಿ. ಮೊದಲನೇದಾಗಿ ಓಂ ಶಿವ್ ಚಿತ್ರ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನನ್ನ ಸ್ನೇಹಿತರು ಬಿದ್ದು ಚಂದ್ರು ಅಂತ, ಅವ್ರ ಕಡೆಯಿಂದ ನನಗೆ ಕೃಷ್ಣ ಅವರು ಸ್ನೇಹಿತರಾದರು. ಆ ಸ್ನೇಹದಿಂದ ನಾನು ಈ ಚಿತ್ರ ಮಾಡಿಕೊಟ್ಟೆ. ಮತ್ತೇನೆಂದರೆ, ಒಂದು ಸಿನಿಮಾ ಮಾಡಬೇಕು, ಎಲ್ಲರೂ ನಿಭಾಯಿಸಬೇಕು ಅನ್ನೋದು ತುಂಬ ಕಷ್ಟ ಇರುತ್ತೆ. ಸೊ ಹಾಗೆ ಒಂದು ಚೆನ್ನಾಗಿ ಬರಬೇಕು ಅಂದಾಗ ನಿರ್ಮಾಪಕರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದ ಒಂದು ಮಾತು ಹೇಳ್ಬೇಕಂದ್ರೆ, ನಾವೇನು ಕೇಳೋದು ಕೊಟ್ಟರೆ ನಾವು ಮಾಡಿಕೊಡೋದು ಇದು ಇಂಪಾರ್ಟೆಂಟು. ಯಾಕಂದರೆ ನಾನು ಕೇಳಿದ್ದೆ ಅವರಿಗೆ, ಸೊ ಆ್ಯಕ್ಷನ್ ಬರಬೇಕು, ಚೆನ್ನಾಗಿರ್ಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಅವರು ಅದಕ್ಕೆ ಏನೂ ಹೇಳಿಲ್ಲ. ಸೊ ಎಷ್ಟಾದ್ರೂ ಪರವಾಗಿಲ್ಲ ಸರ್, ನನಗೆ ಸಿನಿಮಾ ಚೆನ್ನಾಗಿ ಕ್ವಾಲಿಟಿ ಆಗಿರಬೇಕು ಅಂದರು. ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದೆ. ಡೈರೆಕ್ಟ್ರ್ ಕೂಡ ಕತೆ ಕಾನ್ಸೆಪ್ಟ್ ಹೇಳಿದ್ರು, ಥರ ಹಿಂಗಿರಬೇಕು, ಆ್ಯಕ್ಷನು ಚೆನ್ನಾಗಿ ಮಾಡಬೇಕು, ನಮ್ಮ ಹೀರೋ ಸ್ವಲ್ಪ ಡೆಲ್ಲು, ಸೊ ಅವ್ರನ್ನ ಬ್ರೈಟ್ ಮಾಡಬೇಕು ಅಂದ್ಮೇಲೆ ನಾನು ಅವ್ರಿಗೆ 3 months ಕೋರ್ಸ್ ಮಾಡಿದೆ. ಸೊ ನನಗೆ ಯಾವ ಥರ ಬೇಕು ಆ್ಯಕ್ಷನ್ಗೆ ಅಂತ. ಸೊ ಆ್ಯಕ್ಷನ್ ಹಂಗೆ ಇರಬೇಕು ಅಂದ್ಕೊಂಡು ನಾನು ಅದೇ ಥರ ಪ್ರಾಕ್ಟೀಸ್ ಮಾಡಿ ಸೊ ಸಿನಿಮಾಗೆ ಆ್ಯಕ್ಷನ್ ಮಾಡಿದ್ದೀನಿ. ಆಮೇಲೆ ನನಗೆ ಕಾಕ್ರೋಚ್ ಎಲ್ಲ ಬೈಕೊಂಡಿರ್ತಾರೆ, ಬರೀ ಕಾಡಲ್ಲಿ ಓಡಿಸ್ಬಿಟ್ಟಿದ್ದೀನಿ. 3 ದಿವಸ ಓಡಿಸಿದ್ದೀನಿ ಅವ್ರನ್ನ. ತುಂಬಾ ಹೀರೋನು ಬೈಕೊಂಡಿರ್ತಾರೆ, ಯಾಕಂದ್ರೆ ಆ ಥರ ಓಡಿಸಿದ್ದೀನಿ ಅಂತ. ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವರು ಸಪೋರ್ಟೆಡ್ ವೀರೇಶ್ ಕ್ಯಾಮ್ರಾಮ್ಯಾನು. ಸೊ ನಾನು ಏನೇ ಹ್ಯಾಂಗಲ್ ಇಟ್ಟರು ಸೊ ಅದಕ್ಕೆ ತಕ್ಕನಾಗಿ ನನಗೇನು ಯಾವ ಥರ ಬೇಕು ಅನ್ನೋದನ್ನ ಕಂಪೋಸ್ ಮಾಡಿ ಹ್ಯಾಂಗಲ್ ಮಾಡಿ ಸೊ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದ್ದೀನಿ. ಸೊ ಈ ಸಿನಿಮಾ ತುಂಬ ನೋಡಿದ್ರೆ ಎಲ್ಲರೂ ತುಂಬ ನೀಟಾಗಿ ಬಂದಿದೆ. ನಿರ್ಮಾಪಕರು ಖರ್ಚು ಮಾಡಿದ್ದಾರೆ, ಖರ್ಚು ಎದ್ದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಸೊ ಸಿನಿಮಾ ಆಲ್ರೆಡಿ ರಿಲೀಸಿಂಗ್ ಮುಂದೆ ಬರ್ತಿದೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಎಲ್ಲ ಪ್ರೆಸ್ನವ್ರು ಈಗ ಹೊಸ್ದಾಗಿ ಬಂದಿರೋ ಯೂಟ್ಯೂಬು ಮೀಡಿಯಾದ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.